ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸೌಜನ್ಯ ಪ್ರಕರಣದ ನಂತರ ಧರ್ಮಸ್ಥಳದ ಹೆಸರು ರಾಜ್ಯಾದ್ಯಂತ ಚರ್ಚೆಯಾಗ್ತಾನೆ ಇದೆ. ನ್ಯಾಯಕ್ಕಾಗಿ ಹೋರಾಟ ನಡೀತಾನೆ ಇದೆ. ಆದರೆ ಈಗ ಈ ಪ್ರಕರಣಕ್ಕೆ ಒಂದು ಬೆಚ್ಚಿ ಬೀಳಿಸೋ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 74 ಜನರ ಸಾವು. ಹೌದು, ಧರ್ಮಸ್ಥಳ ಗ್ರಾಮವೊಂದರಲ್ಲೇ ಕಳೆದ 30 ವರ್ಷಗಳಲ್ಲಿ 74 ಅಸಹಜ ಸಾವುಗಳು ಸಂಭವಿಸಿದೆ ಅನ್ನೋ ಆಘಾತಕಾರಿ ಮಾಹಿತಿ ಈಗ ಮುನ್ನೆಲೆಗೆ ಬಂದಿದೆ. ಅಷ್ಟಕ್ಕೂ ಏನಿದು 74 ಮಂದಿಯ ಕಥೆ? ಈ ಸಾವುಗಳಿಗೂ ಸೌಜನ್ಯ ಕೇಸ್ಗೂ ಏನ್ ಸಂಬಂಧ? ಹೈಕೋರ್ಟ್ ಈಗ ಸರ್ಕಾರಕ್ಕೆ ಕೇಳಿರೋ ಆ ಒಂದು ಪ್ರಶ್ನೆ ಏನು? ಎಲ್ಲ ಇಂಟ್ರೆಸ್ಟಿಂಗ್ ಮತ್ತು ಗಂಭೀರ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದರೆ, ಧರ್ಮಸ್ಥಳದಲ್ಲಿ 2012ರಲ್ಲಿ ಪ್ರಾಣ ತೆತ್ತ ವಿದ್ಯಾರ್ಥಿನಿ ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವರು ಸಲ್ಲಿಸಿರೋ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಈಗ ರಾಜ್ಯ ಸರ್ಕಾರಕ್ಕೆ ನಡುಕ ಹುಟ್ಟಿಸಿದೆ. ಅರ್ಜಿಯಲ್ಲಿರೋ ಮಾಹಿತಿ ಪ್ರಕಾರ 1990ರಿಂದ 2021ರ ನಡುವೆ ಧರ್ಮಸ್ಥಳ ಗ್ರಾಮವೊಂದರಲ್ಲೇ ಬರೋಬ್ಬರಿ 74 ಅಸಹಜ ಸಾವುಗಳು ಸಂಭವಿಸಿವೆ. ಈ 74 ಕೇಸ್ಗಳ ಕಥೆ ಏನಾಯಿತು? ತನಿಖೆ ಎಲ್ಲಿಗೆ ಬಂತು ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಈ ವಿಚಾರವನ್ನು ಸೀರಿಯಸ್ ಆಗಿ ತಗೊಂಡಿರೋ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಬ್ರು ಮತ್ತು ನ್ಯಾಯಮೂರ್ತಿ CM ಪೂಣಚ್ಚ ಅವರಿದ್ದ ಪೀಠ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಈ 74 ಅಸಹಜ ಸಾವುಗಳ ಈಗಿನ ಸ್ಥಿತಿಗತಿ ಏನು? ಇಲ್ಲಿ ತನಕ ಏನು ಕ್ರಮ ಕೈಗೊಂಡಿದ್ದೀರಿ? ಮುಂದೆ ಏನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ 2 ವಾರಗಳಲ್ಲಿ ಕಂಪ್ಲೀಟ್ ರಿಪೋರ್ಟ್ ಕೊಡಿ ಅಂತ ಸರ್ಕಾರಕ್ಕೆ ಖಡಕ್ ನಿರ್ದೇಶನ ನೀಡಿದೆ. 24 ಗಂಟೆಯೊಳಗೆ ಹೂಳಲಾಗಿದ್ಯಾ ಶವ? ಏನಿದು ಆರೋಪ? ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ, ಕುಸುಮಾವತಿಯವರು ಮಾಡಿರೋ ಗಂಭೀರ ಆರೋಪ. ಅವರ ಪ್ರಕಾರ ಈ 74 ಪ್ರಕರಣಗಳಲ್ಲಿ ಮೃತಪಟ್ಟವರ ಶವಗಳನ್ನು ಕೇವಲ 24 ಗಂಟೆಯ ಒಳಗಾಗಿ ಹೂತು ಹಾಕಲಾಗಿದೆ. ಸಾಮಾನ್ಯವಾಗಿ ಅಸಹಜ ಸಾವು ಸಂಭವಿಸಿದಾಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ತನಿಖೆ ನಡೀಬೇಕು, ಮಹಜರು ಆಗಬೇಕು. ಆದರೆ ಇಲ್ಲಿ ನಿಯಮಗಳನ್ನು ಪಾಲಿಸದೆ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಅನ್ನೋದು ಅರ್ಜಿದಾರರ ವಾದ. ಇದೇ ಕಾರಣಕ್ಕೆ ಈ ಎಲ್ಲ ಪ್ರಕರಣಗಳ ಬಗ್ಗೆ ಹೊಸದಾಗಿ ತನಿಖೆ ಆಗಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಈ ಬಗ್ಗೆ ತನಿಖೆ ನಡೆಸೋದಿಕ್ಕೆ ಸರ್ಕಾರ ಈಗಾಗಲೇ ಒಂದು ವಿಶೇಷ ತನಿಖಾ ತಂಡ ಅಂದರೆ SIT ರಚನೆ ಮಾಡಿತ್ತು. ಆದರೆ ಈ SIT ಕೇವಲ ಒಂದೇ ಒಂದು FIR ದಾಖಲಿಸಿಕೊಂಡು ತನಿಖೆ ಮಾಡ್ತಿದೆ. ಉಳಿದ ನಾಪತ್ತೆ ಕೇಸ್ಗಳಿಗಾಗಲಿ ಕೊಲೆ ಅಥವಾ ಸಾವು ಪ್ರಕರಣಗಳಿಗಾಗಲಿ ಪ್ರತ್ಯೇಕ FIR ಹಾಕಿಲ್ಲ ಅನ್ನೋದು ಅರ್ಜಿದಾರರ ಪರ ವಕೀಲರಾದ ಬಾಲನ್ ಅವರ ಆಕ್ಷೇಪ. ಈ ಸಂಬಂಧ ಕೋರ್ಟ್ನಲ್ಲಿ ಸರ್ಕಾರದ ಪರ ವಾದ ಮಂಡಿಸಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಇದು 74 ಪ್ರಕರಣಗಳ ವಿಚಾರ. ನಾವು ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ. ಬಹುತೇಕ ಮಿಸ್ಸಿಂಗ್ ಕೇಸ್ಗಳು ಇತ್ಯರ್ಥ ಆಗಿವೆ. ಆದರೂ ಕೂಡ ಯಾವ ಕೇಸ್ ಯಾವ ಹಂತದಲ್ಲಿದೆ ಅಂತ ನೋಡಿಕೊಂಡು 1 ವಾರದಲ್ಲಿ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿ ಟೈಮ್ ಕೇಳಿದ್ದಾರೆ. ಇದಕ್ಕೆ ಒಪ್ಪಿರೋ ಹೈಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಜೊತೆಗೆ ಫೆಬ್ರವರಿ 19ರ ಒಳಗೆ ಉತ್ತರ ಕೊಡಿ ಅಂತ ವಿಚಾರಣೆಯನ್ನ ಮುಂದೂಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಸೌಜನ್ಯ ಕೇಸ್ ಮೂಲಕ ಶುರುವಾದ ನ್ಯಾಯದ ಹೋರಾಟ ಈಗ 74 ಅನಾಮಧೇಯ ಜೀವಗಳ ಸಾವಿನ ರಹಸ್ಯವನ್ನ ಕೆದಕುವಂತೆ ಮಾಡಿದೆ. ನೀವೇ ಯೋಚನೆ ಮಾಡಿ, ಒಂದೇ ಊರಲ್ಲಿ ಇಷ್ಟೊಂದು ವರ್ಷಗಳಲ್ಲಿ 74 ಅಸಹಜ ಸಾವುಗಳು ಸಂಭವಿಸೋದಕ್ಕೆ ಸಾಧ್ಯನಾ? ಇದರ ಹಿಂದೆ ದೊಡ್ಡದೊಂದು ಜಾಲ ಇದೆಯಾ, ಅಥವಾ ಇವೆಲ್ಲ ಸಹಜವಾಗಿ ನಡೆದ ಘಟನೆಗಳ? ಸರ್ಕಾರ ಮತ್ತು SIT ಸರಿಯಾದ ತನಿಖೆ ನಡೆಸಿ ಸತ್ಯವನ್ನ ಹೊರಗೆ ತರುತ್ತಾ? ಈ ಬಗ್ಗೆ ನಿಮಗೇನನ್ಸುತ್ತೆ? ಈ 74 ಪ್ರಕರಣಗಳ ಮರು ತನಿಖೆ ಆಗಬೇಕಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಈ ಕೇಸ್ನ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.